ಆ ಪಾರಾಯಣದಲ್ಲೂ ಹಾಗೆ ಸುಮ್ಮನೆ ಹೀಗೆ ವಾರ್ತಾಪತ್ರಿಕೆಗಳನ್ನು ಓದಿದ ಹಾಗೆ ಪಾರಾಯಣ ಮಾಡಲಿಕ್ಕಿಲ್ಲ. ಅದನ್ನು ಹೇಳಿದ್ದು, ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಪ್ರವಚನ ಕೇಳುವವರು ಮಾತ್ರ ಭಾವುಕ ರಸಿಕರಾಗಬೇಕು ಅಂತ ಅರ್ಥ ಅಲ್ಲ, ಪಾರಾಯಣ ಮಾಡುವವರು ಭಾವುಕ ರಸಿಕರಾಗತಕ್ಕದ್ದು. ಹಾಗಾಗಿ ನೋಡಿ, ಎಷ್ಟು ಜನ ಗಮನಿಸಿದ್ದೀರಿ ಅಂತ ಗೊತ್ತಿಲ್ಲ, ಹೀಗೆ ಪಾರಾಯಣ ಮಾಡುವಾಗೆಲ್ಲ ನಾವು ಆನಂದಿಸ್ತೇವೆ. ಅದು ಆನಂದದ ಬಾಷ್ಪ. ಅದು ಬೇಜಾರಾಗಿ ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲಲ್ಲ, ಮುಂದೆ ಹೋಗುವುದಿಲ್ಲ ಅಂತ ಕೆಲವರಿಗೆ ಅಂದಿಸಿರ್ಬೋದು. ಹಾಗೆ ಅವರಿಗೆ ಪಾರಾಯಣ ಮಾಡಲಿಕ್ಕೆ ಬರುವುದಿಲ್ವೋ ಅಂತ ಅಳ್ತಾ ಇದ್ದಾರೆ, ಮರ್ಯಾದೆ ಹೋಯ್ತಾ ಅಂತ. ಪಾರಾಯಣ ಮಾಡಲಿಕ್ಕೆ ಬಾರದೆ ಅಳುವುದಲ್ಲ ಅದು ಆಳುವವನು ಒಳಗಡೆ ಏನೋ ಮಾಡ್ತಾ ಇದ್ದಾನೆ, ಆಳುವವನು. ಹಾಗಾಗಿ ಹಾಗೆಲ್ಲ ಆಗುವುದದು. ಅದು ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಇದು ನಾವೆಲ್ಲರೂ ಆಗಬೇಕು ಅಂತ. ಎಲ್ಲರೂ ಆಳುವವನ ಪ್ರೇರಣೆಗೆ ಒಳಗಾಗಬೇಕು, ಅಳುಬೇಕು. ಒತ್ತಾಯಪೂರ್ವಕವಾಗಿ ಬರಿಸುವುದಲ್ಲ, ಅಳುವುದಲ್ಲ. ಸಹಜವಾಗಿ ಆ ಕಥೆಯ ಒಳಗಡೆ ನಾನು ಈಗ ಹೇಳಿದಾಗೆ ನಾವು ಒಂದು ಪಾತ್ರವಾಗಿ ಬಿಡಬೇಕು. ಮಹಾಭಾರತ ಯುದ್ಧದ ಕೊನೆಯ ಕ್ಷಣ, ದುರ್ಜನರೂ ಆಗಿ ಲೋಕಕಂಟಕರಾಗಿ ಮೆರೆದಾಡಿದಂತಹ ಸರ್ವರೂ ನಾಶವಾಗಿ ಹೋಗಿದ್ದಾರೆ ಕೃಷ್ಣ ದೃಷ್ಟಿಯಿಂದ, ಕೃಷ್ಣ ಸಂಕಲ್ಪದಿಂದ. ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ ಯುದ್ಧರಂಗದಲ್ಲಿ. 4 ಜನ ಎಲ್ಲೋ ಹೋಗಿ ಅಡಗಿದ್ದವರು, ಅಶ್ವತ್ಥಾಮನೆ ಮೊದಲಾದ 4 ಜನರು ಬಂದರು. ಬಂದ ಕಾಲಕ್ಕೆ ಸಾಯಂಕಾಲ ಆಗಿದೆ, ನಾವೆಲ್ಲ ಸಂಧ್ಯಾವಂದನೆ ಅರ್ಘ್ಯ ಬಿಡುವ ಹೊತ್ತು. ಆ ಹೊತ್ತಿಗಾಗುವಾಗ ದುರ್ಯೋಧನ ಹೇಳಿದ, ಅಲ್ಲಿ ಬಿಡಾರದಲ್ಲಿ ಪಾಂಡವರಿದ್ದಾರೆ, ಅವರ 5 ತಲೆಗಳನ್ನು ಕಡಿದು ತೆಕ್ಕೊಂಡು ಬನ್ನಿ ಅಂತ. ಆ ವಾಕ್ಯವನ್ನು ಪೂರ್ತಿಯವ ಹೇಳಿ ಮುಗಿಸಿದ್ನೋ ಗೊತ್ತಿಲ್ಲ, ಇವರು ಓಡಿದ್ರು, ಮತ್ತೆ ಇಲ್ಲಾರು ತಪ್ಪಿಸ್ಕೊಂಡ್ರೆ ಅಂತ ಬಿಡಾರಕ್ಕೆ ಹೋದರು. ಇವನಿಗೆ ಅಷ್ಟು ಬುದ್ಧಿ ಇಲ್ಲ, ಇವರಿಗೆ ಈ 4ಕ್ಕೆ ಬುದ್ಧಿ ಇಲ್ಲ ಬಿಡಿ. ದುರ್ಯೋಧನನಿಗೂ ಅಷ್ಟು ರಾಜಕೀಯ ಗೊತ್ತಿದ್ದವನಿಗೆ ಆ ಬುದ್ಧಿ ಕೆಲಸ ಮಾಡಲಿಲ್ಲ. ಅಲ್ಲಿ ತೊಡೆ ಮುರಿದು ಬಿದ್ದಾಗ ಅವ ಪಾಂಡವರಲ್ಲಿ ಕೃಷ್ಣ ಇದ್ದಾನೆ ಅಂತ ತಲೆಗೆ ಹೋಗಲಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು ಇದು ಹೀಗೆಲ್ಲ ಮಾಡ್ತಾನೆ ಇವ ಅಂತ. ಆದ ಕಾರಣ ಇವತ್ತು ಒಂದು ದಿವಸಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಿದರು ಅವರನ್ನು, ಪಾಂಡವರನ್ನು. ಇಲ್ಲಿ ಪಾಂಡವರ ಮಕ್ಕಳನ್ನು ಮಲಗಿಸಿದ್ರು. ಅದು ಕೃಷ್ಣನಿಗೆ ಗೊತ್ತಿತ್ತೇನೋ ನಾಳೆ ಇವರು ಕೂಡ ಲೋಕಕಂಟಕರಾಗಿ ಮೆರೆಯಬಹುದು ಅಂತ. ಆ ಮಕ್ಕಳು ತನ್ನ ಯಾದವರನ್ನೇ ನಾಶ ಮಾಡಿಸಿದವನಿಗೆ ಇದೆಲ್ಲ ಅಂದಾಜಾಗುವುದಿಲ್ಲ. ಆ ಮಕ್ಕಳು, ಪಾಂಡವರ ಮಕ್ಕಳು ಕೂಡ ನಾಳೆ ಲೋಕಕಂಟಕರಾಗಿ ಬಂದರೆ ನಾನು ಮತ್ತೆ ಪುನಃ ಬರಬೇಕಾದೀತು ಅಂತ. ಹಾಗೆ ಮಕ್ಕಳನ್ನಲ್ಲಿ ಮಲಗಿಸುವ ಹಾಗೆ ಪ್ರೇರಣೆ ಕೊಟ್ಟ ಕೃಷ್ಣ. ರೋದ್ರು ಅಶ್ವತ್ಥಾಮಾದಿಗಳು ಹೋಗಿ 3 ಸಂಧಿಯ ಹೊತ್ತು, ನಾವು 3 ಸಂಧಿ ಅಂತ ಹೇಳುವುದು, ಆ ಸಮಯದಲ್ಲಿ ಅರೆಬರೆ ಕಾಣ್ತಾ ಇತ್ತು, ಸ್ಪಷ್ಟ ಇಲ್ಲ. ಪಾಂಡವರ ಮಕ್ಕಳನ್ನು ನೋಡಲಿಕ್ಕೆ ಪಾಂಡವರಾಗಿದ್ದಾರೆ ಅವರು 5 ಜನ ಹುಡುಗರು. ಹೋಗಿ ಅಶ್ವತ್ಥಾಮ ಖಡ್ಗದಲ್ಲಿ ಆ ತಲೆಯನ್ನು ಕಡಿದು 5 ತಲೆಯನ್ನು ಹಿಡ್ಕೊಂಡು ದುರ್ಯೋಧನ ಬಿದ್ದಲ್ಲಿಗೆ ಬಂದರು. ತಂದಿದ್ದೇವೆ ಅಂತ. ದುರ್ಯೋಧನಿಗೆ ಪಾಂಡವರ ಮಕ್ಕಳು ಯಾರು ಅಂತ ಗೊತ್ತಿತ್ತು. ನೋಡಿದ, ಮಹಾಮೂರ್ಖರು ನೀವು, ಬುದ್ಧಿ ಉಂಟ ನಿಮಗೆ? ಯಾರ ತಲೆಯನ್ನು ತಂದದ್ದು? ಪಾಂಡವರ ತಲೆಯನ್ನು ತರಲಿಕ್ಕೆ ಹೇಳಿದ್ದರಲ್ಲಿ ಪಾಂಡವರ ಮಕ್ಕಳ ತಲೆಯನ್ನು ತಂದಿದ್ದೀರಲ್ಲ ನೀವು. ಶಿಶು ಹತ್ಯಾ ದೋಷಕ್ಕೆ ಭಾಜನರಾಗಿದ್ದೀರಿ, ನಡೀರಿ ಇಲ್ಲಿಂದ ಅಂತ 4 ಬೈದು ಕಳುಹಿಸಿದ. ಇತ್ತ ಗೊತ್ತಾಯಿತು ಪಾಂಡವರಿಗೆ, ದ್ರೌಪದಿ ಅತ್ಯಂತ ದುಃಖಿತಳಾಗಿ ಅಳ್ತಾ ಇರ್ತಾಳೆ. ಆ ಹೊತ್ತಿಗಾಗುವಾಗ ಗಂಡನಾದ ಅರ್ಜುನ ಸಮಾಧಾನ ಮಾಡಬೇಕಲ್ವ, ಬರ್ತಾನೆ. ಎಲ್ಲ ಸಂಗತಿಗಳನ್ನು ಹೇಳಿ, ಮಕ್ಕಳನ್ನು ಕೊಂದಿದ್ದಾನೆ ಅಶ್ವತ್ಥಾಮ,
ಓ ಹೌದಾ, ಹಾಗಾದರೆ ಅಶ್ವತ್ಥಾಮನನ್ನು ಹಿಡಿದು ತರ್ತೇನೆ, ಈಗ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಕೃಷ್ಣ ಬಲರಾಮರು ಕೃಷ್ಣಾರ್ಜುನರು ಹೊರಡ್ತಾರೆ ರಥದಲ್ಲಿ. ಹೊರಡುವಾಗ ಇವನಿಗೆ ಗೊತ್ತಾಯ್ತು, ಅಶ್ವತ್ಥಾಮನಿಗೆ ಓಡಿದ ಕುದುರೆಯಲ್ಲಿ. ಇನ್ನೇನು ಹಿಡಿಬೇಕು 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 ಅಂತ ಆಗುವಾಗ ಕುದುರೆಯಿಂದ ಹಾರಿ ಮತ್ತೆ ಮುಂದಕ್ಕೆ ಓಡುವುದಕ್ಕೆ ತೊಡಗಿದ ಕಾಲಿನಲ್ಲಿ. ಅಷ್ಟೊತ್ತಿಗೆ ಅಲ್ಲಿಂದ ಇನ್ನೇನು ನನ್ನನ್ನು ಹಿಡಿತಾನೆ ಇವರು, ಈ ಕೃಷ್ಣಾರ್ಜುನರು ಹಿಡಿತಾರೆ ಅಂತ ಹೇಳಿಕೊಂಡು ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅರ್ಜುನನ ಮೇಲೆ ತಪ್ಪಿಸ್ಕೊಳ್ಳಿಕ್ಕೆ. ಅದು ಬ್ರಾಹ್ಮಣ ಪ್ರಯೋಗ ಮಾಡಿದ್ದಲ್ವಾ? ಬ್ರಾಹ್ಮಣ ಪ್ರಯೋಗ ಮಾಡಿದ್ದು ಯಾವತ್ತೂ ಕೂಡ ಅದು ಹಿಂಜರಿಯುವುದಿಲ್ಲ, ಅದು ಮುಂದೆ ಹೋಗುವುದು. ಕೃಷ್ಣನ ಹತ್ರ, ಕೃಷ್ಣ ಏನಿದು ಹೀಗೆ ನನ್ನನ್ನು ಕೊಲ್ಲಬೇಕು ಅಂತ ಹೇಳುವ ಹಠದಲ್ಲಿ ಬರ್ತಾ ಉಂಟಲ್ವ, ಇದು ಏನೋ ಒಂದು. ಕೃಷ್ಣನಿಗೆ ಗೊತ್ತಾಯಿತು, ಇದು ಅಶ್ವತ್ಥಾಮ್ನೋಪಸೃಷ್ಟಂ, ಇದು ಅಶ್ವತ್ಥಾಮನಿಂದ ಪ್ರಯುಕ್ತವಾದಂತಹ ಬ್ರಹ್ಮಾಸ್ತ್ರ, ಇದನ್ನು ಶಮನ ಮಾಡಬೇಕು. ಅದಕ್ಕೋಸ್ಕರ ಪ್ರತಿಯಾಗಿ ಬ್ರಹ್ಮಾಸ್ತ್ರವೇ ಇದಕ್ಕೆ ದಾರಿ, ಬೇರೆ ದಾರಿ ಇಲ್ಲ. ಅಗ್ನಿಯ ಸ್ವರೂಪದಲ್ಲಿ ಬರ್ತದೆ ಅಂತ ಹೇಳಿಕೊಂಡು ನೀರು ಹಾಕಲಿಕ್ಕೆ ಗೊತ್ತಿಲ್ಲ ಅಂತ, ಅದು ಬ್ರಹ್ಮಾಸ್ತ್ರ. ಅದು ಹಾಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಕೊಂಡು ಅದನ್ನು ಉಪಶಮನ ಮಾಡಿ ಅಶ್ವತ್ಥಾಮನನ್ನು ಕಾಟಿ ಹಿಡ್ಕೊಂಡು ತರ್ತಾನೆ. ತಂದು ದ್ರೌಪದಿಯ ಕಾಲಬುಡಕ್ಕೆ ಎಸಿತಾನೆ ಅರ್ಜುನ ಅಶ್ವತ್ಥಾಮನನ್ನು. ಯಾರಿದು? ಅಶ್ವತ್ಥಾಮ. ಛೇ, ಏನು ಮಾಡಿದ್ದೀರಿ ನೀವು? ಗುರುಪುತ್ರ ಮಿಹಾನೀತಂ, ನಿಮಗೆಲ್ಲ ಧನುರ್ವಿದ್ಯೆಯನ್ನು ಸಕಲ ಶಾಸ್ತ್ರಗಳನ್ನು ಕಲಿಸಿಕೊಟ್ಟು ನಿಮಗೊಂದು ಜೀವನದಲ್ಲಿ ರೂಪವನ್ನು ಕೊಟ್ಟಂತಹ ದ್ರೋಣ ಆಚಾರ್ಯರು ಅವರ ಮಗ ಅಶ್ವತ್ಥಾಮ, ಹೀಗೆ ಕಟ್ಟಿ ತಂದಿದ್ದೀರಲ್ಲ ನೀವು, ಇದು ಹೀಗೆ ಮಾಡಬಾರದು, ಸರ್ವಥಾ ತಪ್ಪು ಇದು. ನಾನು ಆ ಸ್ಥಾನದಲ್ಲಿ, ಕೃಪಿಯ ಸ್ಥಾನದಲ್ಲಿ ನಾನಿದ್ರೆ ಏನು ಮಾಡಬೇಕು? ಹಾಗಾಗಿ ಇಂತಹ ಗುರು ಅಪರಾಧಕ್ಕೆ ಹೊರಡಬೇಡಿ ನೀವು. ಮುಚ್ಯತಾಂ ಮುಚ್ಯತಾಂ ಏಷಃ ನಿತರಾಂ ಬ್ರಾಹ್ಮಣೋ ಗುರುಹು, ಅವು ಯಾವತ್ತೂ ಕೂಡ ಗುರುವಾಗಿಯೇ ಇರ್ತಾನೆ. ಬ್ರಾಹ್ಮಣ ಮಗ ಆದರೆ ಏನಾಯಿತು, ಬಿಟ್ಟು ಬಿಡಿ ಅವನನ್ನು ಅಂತ ದ್ರೌಪದಿ ಹೇಳ್ತಾಳೆ. ಸರಿ, ಈಗ ಮಾಡಿದ ತಪ್ಪಿಗೆ ಏನಾದರೂ ಶಿಕ್ಷೆ ಕೊಡಬೇಕಲ್ಲ. ಏನು ಶಿಕ್ಷೆ ಕೊಡುವುದು? ತಲೆ ಕಡಿಲಿಕ್ಕೆ ಗೊತ್ತಿಲ್ಲ, ಬೇರೆ ಏನು ಮಾಡಲಿಕ್ಕೆ ಗೊತ್ತಿಲ್ಲ. ಒಂದುಂಟು, ಒಂದೋ ಗಡ್ಡವನ್ನು ಮೀಸೆಯನ್ನೆಲ್ಲ ಬೋಳಿಸಿ ಇಡುವುದು, ಕಳಿಸೋದು ನಡಿ ಅಂತ. ಇಲ್ಲದಿದ್ದರೆ ಗಡ್ಡವನ್ನು ಬಿಟ್ಟು ಮೀಸೆಯನ್ನು ಮಾತ್ರ ಬೋಳಿಸುವುದು. ಇಲ್ಲದಿದ್ದರೆ ಅವನ ಕೈಯಲ್ಲಿರುವ ಸಂಪತ್ತನ್ನೆಲ್ಲ ಕಸಿದುಕೊಳ್ಳುವುದು. ಹೀಗೆ ಕೆಲವೊಂದಷ್ಟು ಪ್ರಕಾರಗಳುಂಟು ಶಾಸ್ತ್ರದಲ್ಲಿ. ತಪ್ಪು ಮಾಡಿದವರಿಗೆ ವಧೆ ಅಲ್ಲದೆ ವಧೆಯ ಪ್ರತಿಯಾಗಿ ಆಲೋಚನೆ ಮಾಡಿದಂತಹ ಕೃಷ್ಣಾರ್ಜುನರು, ಅವನ ತಲೆಯಲ್ಲಿ ಒಂದು ಮಣಿ ಉಂಟು, ಆ ಮಣಿಯಲ್ಲಿ ಅವಷ್ಟು ಮೆರೆಯುವುದು, ಹಾಗಾಗಿ ಆ ಮಣಿಯನ್ನೇ ಕಿತ್ತುಕೊಂಡ್ರೆ ಆಯ್ತಲ್ಲ ಅಂತ ಹೇಳಿಕೊಂಡು ಅಶ್ವತ್ಥಾಮನ ತಲೆಯಲ್ಲಿದ್ದಂತಹ ಆ ಮಣಿಯನ್ನು ಕಿತ್ತುಕೊಳ್ತಾರೆ, ಅವನನ್ನು ಕಳಿಸ್ತಾರೆ. ಇದು ಹಲ್ಲು ಕಿತ್ತ ಹಾವಿನ ಹಾಗೆ ಬುಸುಗುಟ್ಟುತ್ತಾ ಅಲ್ಲಿಂದ ಹೋಗ್ತಾನೆ ಅಶ್ವತ್ಥಾಮ. ಅಲ್ಲಿಂದ ನಂತರ ಅವನಲ್ಲಿ ಪಾಂಡವ ದ್ವೇಷ ಭಗ 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 ಅಂತ ಉರಿತಾ ಇರ್ತದೆ. ಇಂದಲ್ಲ ನಾಳೆಯಾದರೂ ಕೂಡ ನಾನು ಪಾಂಡವರ ಸರ್ವನಾಶ ಮಾಡ್ತೇನೆ, ವಂಶವೇ ನಿರ್ಮೂಲ ಆಗುವ ಹಾಗೆ ಮಾಡ್ತೇನೆ ಅಂತ ಸಂಕಲ್ಪ ತೊಟ್ಟು ಮುಂದೆ ಸಾಕ್ತಾನೆ. ಬ್ರಾಹ್ಮಣ ದ್ವೇಷ ಹೊತ್ತಿರಿಯುವುದಕ್ಕೆ ತೊಡಗುತ್ತದೆ. ಇತ್ತ ಅಭಿಮನ್ಯುವಿನ ಮಡದಿಯೆನಿಸಿದಂತಹ ಉತ್ತರೆ ಗರ್ಭವತಿಯಾಗಿದ್ದಾಳೆ. ಪಾಂಡವರ ವಂಶದ ಕುಡಿ, ಪಾಂಡವರ ವಂಶದ ದೀಪವನ್ನು ಉರಿಸುವಂತಹ ವಾರೀಸುದಾರ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇರ್ತಾನೆ. ಪಾಂಡವರ ವಂಶವನ್ನು ಎತ್ತರಿಸುವಂತಹ ಒಂದು ಶಕ್ತಿ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇರ್ತದೆ. ಅಶ್ವತ್ಥಾಮನಿಗೆ ಗೊತ್ತಾಗಿದೆ ಅದು. ಆ ಕಾಲಕ್ಕೆ ಏನು ಮಾಡಿದ ಅಶ್ವತ್ಥಾಮ? ಆ ಉತ್ತರೆಯ ಗರ್ಭದಲ್ಲಿ ಮಗು ಇದ್ರೆ ಅಲ್ವಾ ವಂಶ ಬೆಳೆಯುವುದು. ಆ ಮಗುವನ್ನೇ ನಾಶ ಮಾಡ್ತೇನೆ ಅಂತ ಪಣ ತೊಟ್ಟಂತಹ ಅಶ್ವತ್ಥಾಮ ನೇರವಾಗಿ ಪ್ರಯೋಗ ಮಾಡ್ತಾನೆ, ಬ್ರಹ್ಮಾಸ್ತ್ರ ಪ್ರಯೋಗ. ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಕಾಲಕ್ಕೆ
ಅದು ಓಡಿಸಿಕೊಂಡು ಬರ್ತದೆ. ಉತ್ತರೆ ಇರುವಲ್ಲಿಗೆ ಬರ್ತಾ ಉಂಟು ಒಂದು ಬೆಂಕಿಯ ಉಂಡೆ, ಹಾಗೆ ಓಡಿಕೊಂಡು ಬರ್ತಾ ಉಂಟು. ಉತ್ತರೆಗೆ ಕಾಣ್ತದೆ ಈ ದೃಶ್ಯ, ಏನು ಮಾಡುವುದಿನ್ನು? ಕೃಷ್ಣ ದ್ವಾರಕೆಗೆ ಹೊರಡುವುದಕ್ಕೆ ಉದ್ಯುಕ್ತನಾಗಿದ್ದಾನೆ. ತನ್ನೆಲ್ಲ ಕೆಲಸಗಳಾಯ್ತಲ್ವಾ, ಇನ್ನು ಹೋಗ್ಬೋದು ದ್ವಾರಕೆಗೆ ಅಂತ. ಅಲ್ಲಿಯೂ ಇದ್ದಾರಲ್ಲ ನನ್ನ ನಿರೀಕ್ಷೆಯಲ್ಲಿ. ಹಾಗಾಗಿ ನಾನು ಅವರಿಗೆ ಹೋಗಿ ಅಲ್ಲಿ ಸಮಾಧಾನವನ್ನು ಮಾಡಬೇಕು ಅಂತ ಕೃತಮತಿರ್ ಬ್ರಹ್ಮನ್ ದ್ವಾರಕಾಮೃತಮಾಸ್ಥಿತ ರಥದ ಹತ್ತಿರಕ್ಕೆ ಬಂದಿದ್ದಾನೆ. ಆವಾಗ ಅಭಿಮನ್ಯುವಿನ ಮಡದಿಯಾದ ಉತ್ತರೆ ಗರ್ಭವತಿಯಾಗಿ ಏನೋ ಒಂದು ಆಕ್ರಂದನವನ್ನು ಮಾಡುವುದು ಕೇಳ್ತದೆ. ಈ ಅಪಾಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಹೇಳುವ ಉದ್ದೇಶದಿಂದ, ಆ ಅಶ್ವತ್ಥಾಮನಿಂದ ಪ್ರಸೃಷ್ಟವಾದಂತಹ ಬ್ರಹ್ಮಾಸ್ತ್ರದಿಂದ ತಾನು ರಕ್ಷಿತಳಾಗಬೇಕು ಅನ್ನುವ ಒಂದು ಉದ್ದೇಶದಲ್ಲಿ ಏನು ಮಾಡಬೇಕು, ಇನ್ನು ಬೇರೆ ಯಾವ ಉಪಾಯವೂ ಇಲ್ಲ, ಕೃಷ್ಣನಿಗೆ ಶರಣಾಗುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಹೇಳುವಂತಹ ಭಾವದಲ್ಲಿ ಸ್ತುತಿ ಮಾಡ್ತಾಳೆ. ಸರ್ವ ಶರಣಾಗತಳಾಗಿ, ಕೃಷ್ಣ ಪಾಹಿ ಪಾಹಿ, ನನ್ನನ್ನು ರಕ್ಷಣೆ ಮಾಡು, ನೀನಲ್ಲದೆ ನನ್ನ ಈ ಆಪತ್ತಿಗೆ ರಕ್ಷಣೆ ಕೊಡುವವನು ಯಾರೂ ಇಲ್ಲ, ಆಪತ್ತಿನಿಂದ ರಕ್ಷಣೆ ಮಾಡುವವನು ಯಾರೂ ಇಲ್ಲ. ನಾನ್ಯಂತೋ ದಭಯಂ ಪಶ್ಯೆ, ಇನ್ನೊಬ್ಬನನ್ನು ನಾನು ಕಾಣಲಾರೆ ಕೃಷ್ಣ, ಎಲ್ಲಿ ನೀನಲ್ಲದೆ ಬೇರೆ ಯಾರೂ ಇಲ್ಲ, ಮೃತ್ಯುವೂ ಕೂಡ ನಿನಗೆ ಹೆದರ್ತದೆ. ನೋಡು, ಅದು ಅಭಿದ್ರವತಿ ಮಾಮೀಶ, ಒಂದು ಕೆಂಪಾಗಿ ಕಾದಂತಹ ಕಬ್ಬಿಣ ನನ್ನನ್ನು ಓಡಿಸಿಕೊಂಡು ಬರ್ತಾ ಇದೆ ಕೃಷ್ಣ. ಕಾಮಂದಹತು ಮಾಂನಾಥ, ಆ ಉರಿಯುತ್ತಾ ಇರುವಂತಹ ಕಬ್ಬಿಣದ ಕೆಂಡ ನನ್ನನ್ನು ಕೊಲ್ಲಲಿ ಕೃಷ್ಣ. ಆದರೆ ನನ್ನ ಹೊಟ್ಟೆಯ ಒಳಗಡೆ ಇರುವಂತಹ ಆ ಪಾಂಡವರ ವಂಶದ ವರ್ಧನ ಮಾಡುವಂತಹ ಒಂದು ಮಗು ಬೆಳೀತಾ ಇದೆ, ಅದನ್ನು ರಕ್ಷಣೆ ಮಾಡು ಕೃಷ್ಣ. ಮಾಮೆ ಗರ್ಭೋ ನಿಪಾತ್ಯತಾಂ, ಸರ್ವ ಶರಣಾಗತಳಾಗಿ ಕೃಷ್ಣನಲ್ಲದೆ ಇದಕ್ಕೆ ಬೇರೆ ದಾರಿ ಇಲ್ಲ ಅಂತ ನಾನ್ಯ ಪಂಥ ವಿದ್ಯತೆ ಜನಾಯ. ಕೃಷ್ಣನಿಗೆ ಅರ್ಥ ಆಯಿತು. ಓಹೋ, ಅಶ್ವತ್ಥಾಮ ನಿಷ್ಪಾಂಡವ ಪೃಥ್ವಿ ಮಾಡುವುದಕ್ಕೆ ಹೊರಟಿದ್ದಾನೆ. ಇದು ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟಂತಹ ಬ್ರಹ್ಮಾಸ್ತ್ರ ಅಂತ ಹೇಳಿ ನನ್ನ ಬಳಿಗೆ ವ್ಯಸನ ಬಂದಿದೆ, ಇದನ್ನು ನಾನಲ್ಲದೆ ಬೇರೆ ಯಾರು ನಿವಾರಿಸುವುದಕ್ಕೆ ಸಮರ್ಥರು ಅಂತ ಹೇಳಿ ಯೋಗಮಾಯೆಯನ್ನು ಸೇರಿಸಿಕೊಂಡು ತಾನು ಉತ್ತರೆಯ ಗರ್ಭಕ್ಕೆ ಪ್ರವೇಶ ಮಾಡ್ತಾನೆ ಕೃಷ್ಣ. ನೋಡಿ, ಶರಣಾಗತರಾಗಿ ಪರಮ ಭಕ್ತಿಯಿಂದ, ಅನನ್ಯವಾದ ಭಕ್ತಿಯಿಂದ ಕೃಷ್ಣನನ್ನು ಸ್ತುತಿಸಿದ ಕಾಲಕ್ಕೆ ತನ್ನನ್ನೇ ತಾನು ಕೊಡ್ತಾನಂತೆ ಕೃಷ್ಣ. ಉತ್ತರೆಯ ಜೀವನದಲ್ಲಿ ನಾವು ನೋಡ್ತೇವೆ ಇದನ್ನು. ನಾನು ಸತ್ರೂ ಪರವಾಗಿಲ್ಲ, ನನ್ನ ಒಳಗಡೆ ಇರುವಂತಹ ಮಗು ಸಾಯಕೂಡದು, ಇದು ಪಾಂಡವ ವಂಶವರ್ಧನನಾಗಿ ಬೆಳೀತಾ ಉಂಟು ಅಂತ ಆ ಭಾವಕ್ಕೆ ಮಣಿದಂತಹ ಕೃಷ್ಣ ನೇರವಾಗಿ ಉತ್ತರೆಯ ಗರ್ಭಕ್ಕೆ ಹೋಗುವುದ, ಪ್ರವೇಶ ಮಾಡುವುದ. ಆದರೆ ಮಾಡಿದ್ದಾನೆ ಅಂತ ಆದರೆ ಅವನಲ್ಲಿ ಅದೆಷ್ಟು ಭಕ್ತ ವಾತ್ಸಲ್ಯ ಉಂಟು. ಹೋದ ಒಳಗಡೆ ಯೋಗಮಾಯೆಯೊಂದಿಗೆ ಹೋಗಿ ಅಲ್ಲಿ ಅಂಗುಷ್ಠ ಮಾತ್ರ ಪುರುಷನಾಗಿ ಪ್ರವೇಶ ಮಾಡಿದ್ದಾನೆ. ಒಳಗಡೆ ಗದಾಪಾಣಿಯಾಗಿ ಹೋದಂತಹ ಕೃಷ್ಣ ಗದೆಯನ್ನು ತಿರುಗಿಸಿ ಬಾಧೆ ಕೊಡ್ತಾ ಇದ್ದಂತಹ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡ್ತಾನೆ. ಉಪಶಮನ ಮಾಡಿ ಅಲ್ಲಿಂದ ಹೊರಗೆ ಬಂದ. ಆ ಒಳಗಡೆ ಇದ್ದಂತಹ ಮಗು ಎಂಥದ್ದು ನೋಡುವಾಗ ಅಲ್ಲಿಂದ ಮಾಯ ಆಯಿತು. ಏನೋ ಒಂದು ಜ್ಯೋತಿ ರೂಪದಲ್ಲಿ ಕಂಡಿರ್ಬೇಕು ಅವನಿಗೆ, ಆ ಮಗುವಿಗೆ. ಅಲ್ಲಿಂದ ಬಂದು ಸರಿ ಆಯ್ತಲ್ಲ, ಇನ್ನು ಎಂತ ಇಲ್ಲಲ್ಲ ಅಂತ ಒಂದು ಸಲ ಹೀಗೆ ನೋಡಿದ. ಎಲ್ಲ ಸರಿ ಉಂಟು, ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ತಾನಿನ್ನು ದ್ವಾರಕೆಗೆ ಹೊರಡಬೇಕು ಅಂತ ರಥವೇರುವುದಕ್ಕೆ ಹೊರಟ. ಅಷ್ಟು ಹೊತ್ತಿಗೆ ಅವನ ಸೋದರತ್ತೆ ಓಡೋಡಿ ಬಂದಳು ಕಣ್ಣೀರು ಹಾಕ್ಕೊಂಡು. ಕೃಷ್ಣ
ಏನು ನಿನ್ನ ದಯೆ, ಏನು ನಿನ್ನ ಆ ವಾತ್ಸಲ್ಯ ನಮ್ಮ ಮೇಲೆ. ನಾವಿದನ್ನು ಹೇಗೆ ತಿಳಿಬೇಕು, ಹೇಗೆ ಅರ್ಥೈಸಬೇಕು ಅಂತ ಅರ್ಥ ಆಗುವುದಿಲ್ಲ. ಮಾಯಾ ಸ್ವರೂಪದಲ್ಲಿ ನೀನು ಈ ಲೋಕದಲ್ಲಿ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದೀ. ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯ. ನಮ್ಮಂತಹ ಬಾಲೆಯರು, ನಮ್ಮಂತಹ ಶಕ್ತಿಹೀನರು ಆದಂತಹ ಈ ಸ್ತ್ರೀಯರು ನಿನ್ನನ್ನು ಹೇಗೆ ಭಕ್ತಿಯಿಂದ ಸೇವಿಸಬೇಕು ಅಂತ ನನಗೆ ಅರ್ಥ ಆಗುವುದಿಲ್ಲ ಕೃಷ್ಣ ಅಂತ ಹೇಳಿ ಕೈ ಎರಡನ್ನೂ ಸೇರಿಸಿ ಪ್ರಾರ್ಥಿಸ್ತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಯಥಾ ಹೃಷಿಕೇಶ ಖಲೇನ ದೇವಕಿ. ನನಗೆ ನೆನಪಾಗ್ತದೆ ಕೃಷ್ಣ, ಆ ದೇವಕಿ ನಿನ್ನಬ್ಬೆ ಕಂಸನಿಂದ ನಿರಂತರವಾಗಿ ಭಯಕ್ಕೆ ಒಳಗಾಗಿ ಇನ್ನೇನು ಮಾಡುವುದು, ಹುಟ್ಟಿದಂತಹ ಪ್ರತಿಯೊಂದು ಮಗುವನ್ನು ಕೂಡ ನಾಶ ಮಾಡ್ತಾ ಬಂದರೆ ನನ್ನ ಜೀವನಕ್ಕೆ ಏನು ಅರ್ಥ. ಆ ಕಾಲದಲ್ಲಿ ಸರ್ವ ಶರಣಾಗತಳಾಗಿ ನಿನ್ನನ್ನು ಸ್ತುತಿಸಿದ ಆ ಕಾಲಕ್ಕೆ, ಆಂತರಂಗಿಕವಾಗಿ ಸ್ತುತಿಸಿದ ಕಾಲಕ್ಕೆ ನೀನು ಅವಳಿಗೆ ವಿಶ್ವರೂಪವನ್ನೇ ತೋರಿಸಿದಿ. ಅವಳ ದುಃಖವನ್ನು ನಿವೃತ್ತಿ ಮಾಡಿದಿ. ನಾನಾ ಪ್ರಕಾರವಾದಂತಹ ಆಪತ್ತುಗಳಿಗೆ ಸಿಲುಕಿದಂತಹ ನನ್ನ ಮಕ್ಕಳು ಪಾಂಡವರು ಪದೇ ಪದೇ ವಿಪತ್ತುಗಳು, ಪದೇ ಪದೇ ನಡೆಯುವುದಕ್ಕೆ ಅಸಾಧ್ಯವಾದಂತಹ ದುರಂತಗಳು, ಇಲ್ಲೆಲ್ಲ ನೀನು ಅವರನ್ನು ಹೋಗಿ ಆ ಕಷ್ಟವನ್ನು ನಿವಾರಣೆ ಮಾಡಿ ನನ್ನ ಮಕ್ಕಳನ್ನು ಅನುಗ್ರಹಿಸಿದೆ ಸ್ವಾಮಿ. ನೀನು ಅರಗಿನ ಮನೆ ಸುಟ್ಟು ಭಸ್ಮವಾಗಿ ಹೋಗಬೇಕಿದ್ದಂತಹ ನನ್ನ ಮಕ್ಕಳನ್ನೆಲ್ಲ ನೀನು ರಕ್ಷಣೆ ಮಾಡಿದ ಮಹಾಪುರುಷೋತ್ತಮ ನೀನಿದ್ದಿ ಸ್ವಾಮಿ. ಈಗ ನನ್ನ ಆ ಮಕ್ಕಳ ವಂಶದಲ್ಲಿಯೇ ಬಂದಂತಹ ನನ್ನ ಮೊಮ್ಮಗನ ಮಗ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇರುವ ಕಾಲಕ್ಕೆ ಅಶ್ವತ್ಥಾಮನಿಂದ ಪ್ರಸೃಷ್ಟವಾದಂತಹ ಬ್ರಹ್ಮಾಸ್ತ್ರವನ್ನು ನಿವಾರಣೆ ಮಾಡಿ ಈ ವಂಶವನ್ನು ಬೆಳೆಯುವುದಕ್ಕೆ ಆಸರೆ ಎಂದು ಕೊಟ್ಟಂತಹ ಮಹಾಸ್ವಾಮಿ ನೀನು. ಹಾಗಾಗಿ ಕೃಷ್ಣ, ನನ್ನ ಜೀವನದಲ್ಲಿ ವಿಪತ್ತುಗಳೇ ಬರಲಿ ಕೃಷ್ಣ, ಯಾವತ್ತೂ ಕೂಡ ವಿಪತ್ತುಗಳೇ ಬರಲಿ, ಸುಖ ಬೇಡ ನನಗೆ. ಯಾಕೆಂದರೆ ವಿಪತ್ತುಗಳು ಬಂದ ಕಾಲಕ್ಕೆ ನಿನ್ನ ನೆನಪಾಗ್ತದೆ ಕೃಷ್ಣ. ಸುಖ ಇದ್ದಾಗ ದೇವರ ನೆನಪಾಗ್ತದೆ ನನಗೆ. ಸುಖ ಬಂದ ಕಾಲಕ್ಕೆ ದೇವರ ನೆನಪಾಗುವುದಿಲ್ಲ, ಕಷ್ಟ ಬಂದ ಕಾಲಕ್ಕೆ ದೇವರ ನೆನಪಾಗ್ತದೆ. ನನ್ನ ಜೀವನದಲ್ಲಿ ನಿರಂತರವಾಗಿ ಕಷ್ಟಗಳೇ ಬರಲಿ ಸ್ವಾಮಿ. ಕೃಷ್ಣನ ಮುಖದಲ್ಲಿ ನಗು ಬಂತು. ಅದೇನು ಶರಣಾಗತಿಯಪ್ಪ. ತುಂಬ ಹೇಳ್ತಾಳೆ, ಹೇಳಿದ್ರೆ ಇವತ್ತು ಪ್ರವಚನ ಮುಗಿಲಿಕ್ಕಿಲ್ಲ. ಏನಮ್ಮ ಮಂದಂಜಹಾಸ ವೈಕುಂಠ. ಆ ನಗುವೇ ನಮಗೆ ಪ್ರಶ್ನಾರ್ಥಕವಾಗಿ ಕಾಣುತ್ತದೆ. ಕುಂತಿಯ ಪ್ರಾರ್ಥನೆಗೆ ಒಲಿದಂತಹ ಕೃಷ್ಣ ಕುಂತಿಯನ್ನು ಸಮಾಧಾನಿಸಿ ಅವಳಿಗೆ ಬೇಕಾದ್ದನ್ನು ಕೊಟ್ಟು ಸಂತೈಸಿ ಅಲ್ಲಿಂದ ಮುಂದೆ ತೆರಳ್ತಾನೆ. ಶರಮಂಚದಲ್ಲಿ ಮಲಗಿದ್ದಾರೆ, ಉತ್ತರಾಯಣದ ನಿರೀಕ್ಷೆಯಲ್ಲಿದ್ದಾರೆ ಪುಣ್ಯಾತ್ಮರು, ಮಹಾಭಾಗವತರು. ಮಹಾಭಾಗವತರ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ನೋಡ್ತೇವೆ.